ಇದೆಲ್ಲ ಯಾಕೆ? ಇದೆಲ್ಲ ಶಾಸ್ತ್ರ. ಬೇಗ ಆಶೀರ್ವಾದ ಮಾಡಿ, ಸೊಂಟ ನೋಯ್ತಿದೆ. ಬನ್ನಿ ಕೂತ್ಕೊಳ್ಳಿ. ಕುಡೀರಿ, ಕಚ್ಕೊಂಡೆ ಕುಡೀರಿ. ನಂಗೂ ಸ್ವಲ್ಪ ಉಳಿಸಿ. ನೋಡಿ, ಮದುವೆ ಶಾಸ್ತ್ರ ಎಲ್ಲ ಮುಗೀತು. ಈಗ ನಾವಿಬ್ರು ಗಂಡ ಹೆಂಡತಿ ಮಧ್ಯೆ ಯಾವ ಮುಚ್ಚುಮರೆನೂ ಇರಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ. ಈಗ ಹೇಳಿ, ಅವಳಿಗೂ ನಿಮಗೂ ಏನ್ ಸಂಬಂಧ? ಇನ್ನೊಬ್ಳ ಜೊತೆ ಸಂಬಂಧ ಇಟ್ಕೊಂಡು ನನಗೆ ಯಾಕ್ರಿ ತಾಳಿ ಕಟ್ಟಿದ್ರಿ? ಗೌರಿ, ನಾನು ಅವಳನ್ನ ಯಾವ ಪರಿಸ್ಥಿತಿಯಲ್ಲಿ ಕರ್ಕೊಂಡ್ಬಂದೆ ಅಂತ ನಿಂಗೆ ಗೊತ್ತಿಲ್ಲ. ಗೊತ್ತಾಗೋದು ಬೇಡ. ಅವಳಿಗೂ ನಿಮ್ಗೂ ಸಂಬಂಧ ಇದೆ ತಾನೆ? ನೋಡು, ಅವಳು ಇನ್ನೂ ಮದುವೆ ಆಗ್ಬೇಕಾಗ್ರೆ ಹೆಣ್ಣು, ಹಾಗೆಲ್ಲ ಮಾತಾಡಬಾರ್ದು. ಅಯ್ಯೋ, ಇದೆಲ್ಲ ನನಗೆ ಆಗ್ಬೇಕಾದೆ. ನಾನ್ ನಿಮ್ ಹಿಂದೆ ಬಿದ್ದಿದ್ನಲ್ಲ, ಆಗ್ಲಾದ್ರೂ ಒಂದ್ ಮಾತು ನೀವು ಹೇಳ್ಬೋದಾಗಿತ್ತಲ್ಲ. ಅವಳಿಗೂ ನಿಮ್ಗೂ ಸಂಬಂಧ ಇದೆ ಅಂತ ನನ್ಗೆ ಯಾಕೆ ಹೇಳಲಿಲ್ಲ? ಇದ್ರ ತಾನು ಹೇಳಕ್ಕೆ. ಆ ನೀಲಕಂಠ ಗೌರಿನ ಕಟ್ಕೊಂಡು ಗಂಗೆನ ತಲೆ ಮೇಲಿಟ್ಕೊಂಡ. ಅವ್ರ ಹೆಸರನ್ನ ಇಟ್ಕೊಂಡ್ ಮಾತ್ರಕ್ಕೆ ನೀವು ಹಾಗೆ ಮಾಡ್ಬೇಕು ಅನ್ಕೊಂಡ್ರ? ಯಾಕೆ ಹುಚ್ಚಿ ತರ ಬಾಯಿ ಬಂದಂಗೆಲ್ಲ ಮಾತಾಡ್ತೀಯ? ಹೌದ್ರಿ, ನಾನು ಹುಚ್ಚಿ, ನೀವು ಮಾತ್ರ ದೇವ್ರು. ಕೆರ್ಚ್ಬೇಡ, ಯಜಮಾನ್ರ ಗೊತ್ತಾದ್ರೆ ಚೆನ್ನಾಗಿರೋದಿಲ್ಲ. ನೀನ್ ಇಲ್ಲೇ ಮಲಗು, ನಾನು ಹೊರಗೆ ಮಲಗ್ತೀನಿ. ಅವಳ ಹತ್ರ ಹೋಗ್ಬೇಕಾ? ಆ ಕತ್ತೆ ಬಸ್ ಕುಡ್ದು ನಾನು ಓದಿರೋದ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕಟ್ಕೊಂಡು ಗಂಡನಿಗೆ ಅವಮಾನ ಮಾಡಬೇಡ. ನೀವು ಅವಳ ಜೊತೆ ಚಕ್ಕಂದ ಆಡ್ ಹೋಗಿ, ನಾನು ನೇಣು ಹಾಕೊಂಡು ಸಾಯ್ತೀನಿ. ಸರಿ, ನಾನು ಇಲ್ಲೇ ಮಲಗ್ತೀನಿ. ನೋಡಿ, ನಿಮಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ ಅಂತ ನನಗ್ ಪೂರ್ಣ ನಂಬಿಕೆ ಬಂದ್ಮೇಲೆನೆ ನಿಮ್ಮ ಹೆಂಡತಿಯಾಗಿ ನಿಮ್ ಪಕ್ಕದಲ್ಲಿರ್ತೀನಿ. ಅಲ್ಲಿವರೆಗೂ ನೋಡೋರ್ ಕಣ್ಣಿಗೆ ಮಾತ್ರ ನಾವು ಗಂಡ ಹೆಂಡತಿ. ರಂಗೆ, ಅಂದ್ರೆ ರಾತ್ರಿ ಏನೂ ನಡೆದಿಲ್ಲ? ಹೌದು ಬಸ್ವಾ. ಅಯ್ಯೋ, ನೀನ್ ಸರಿಯಾಗೇ ಇದೆಯಾ? ಬೇಕತ್ತೆ, ನಿಂಗೆ ಮಾಡಕ್ ಬೇರೆ ಕೆಲಸ ಇಲ್ವೇನೋ? ಈ ಕತ್ತೆಗೆ ಬಟ್ಟೆ ವಿಷಯ ಬಿಟ್ರೆ ಬೇರೆ ಏನು ತಿಳಿಯಾಕಿಲ್ಲ ಹೇಳಿ. ಅವು ಹಿಂಗೆ ಇದ್ದಿದ್ದಂಗೆ ಹೇಳ್ಬಿಟ್ಟಿದ್ದೀನಿ. ಈಗ ನೀವು ಬೋದಿದ್ದಕ್ಕೆ ಏರಿದ್ದೆಲ್ಲ ಜರ ಅಂತ ಇಳ್ದೈತೆ ಹೇಳಿ. ಈಗ ಇನ್ನೊಂದು ಪ್ಯಾಕೆಟ್ ಹಾಕ್ಬೇಕು, ಕಾಸು ಕೊಡು. ನಡೆಯತ್ತೆಗೆ ನೀಗ ಹೇಳಿದ್ರೆ ಯಾರು ಕಾಸೆ ಕೊಡಾಕಿಲ್ಲ. ಅಲ್ಲ ಅದಕ್ಕೆ, ನೀನಿನ್ನ ಹಳೆ ಸಂಪ್ರದಾಯದಾಗೆ ಇದೀಯಾ? ಸೀರೆ ನೋಡಿ ಸೋಬನಾಗೈತ ಅಂತ ಲೆಕ್ಕ ಹಾಕಕ್ಕಾಯ್ತದ? ಅವಳು ಓದಿರೋ ಹುಡುಗಿ, ಒಂದು ವೇಳೆ ಸೋಬನ ಆಗಿಲ್ಲ ಅಂತಾನೆ ಇಟ್ಕ, ನಾಳೆ ಆಯ್ತದೆ ಇಲ್ಲ ನಾಡಿದಾಯ್ತದೆ. ಇಲ್ಲ ಅದಕ್ಕೆ, ಇದು ನಿಜಾನೇ. ನೀಲಕಂಠ ಆ ದೊಡ್ಡ ಮನೇಲಿ ಸುಖವಾಗಿಲ್ಲ ಅಂತ ಅನ್ಸುತ್ತೆ. ಆ ದೊಡ್ಡ ಮನೇಲಿ ಕೆಲಸ ಮಾಡೋದನ್ನ ಮದ್ವೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಏನರ್ಥ? ಆ ಮನೆ ವಿಷಯ ನಿನಗ್ ಗೊತ್ತಿಲ್ಲ. ಅದು ದೊಡ್ಡ ಮನೆ ಅಲ್ಲ, ಅದು 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 ಅದಕ್ಕೆ ಏನದು? ಇಲ್ಲ ಇಲ್ಲ, ನನ್ನ ಮಗ ಅವನ ಬಾಳಿಗೆ ಅವನ್ನೇ ಬೆಂಕಿ ಇಟ್ಕೊಂಡು ಜೀವಂತ ಸುಟ್ಟು ಹೋಗ್ತಾ ಇದ್ದಾನೆ. ಜೀವಂತ ಸುಟ್ಟು ಹೋಗ್ತಾ ಇದ್ದಾನೆ. ಬರ್ಬೇಕು ಬರ್ಬೇಕು ಚಿಕ್ಕ ಯಜಮಾನ್ರು. ಎಲ್ಲಿ ಹೋಗಿತ್ತೋ ಸವಾರಿ? ದೇವಸ್ಥಾನಕ್ಕೆ ಹೋಗಿದ್ದೆ. ಸುಳ್ಳು ಹೇಳೋದಕ್ಕೂ ಟ್ಯೂಷನ್ ತಗೊಳ್ಬೇಕು. ದೇವಸ್ಥಾನಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ಬೋದಿತ್ತಲ್ಲ? ನೀನ್ ಮಲಗಿದ್ದೆ, ಅದಕ್ಕೆ ನಾನು ಒಬ್ಬನೇ ಹೋಗಿ ಬಂದೆ. ಹೌದೌದು, ರಾತ್ರಿ ಎಲ್ಲ ಸರ್ಸಾಡಿ ಒಂದು ನಿಮಿಷನೂ ಬಿಟ್ಟಿರ್ದೆ ಮೈ ಮೂಳೆ ಮುರಿಯೋ ಹಾಗೆ ಮುದ್ದಾಡಿ ಸುಖ ಕೊಟ್ರಿ ನೋಡಿ, ಅದಕ್ಕೆ ಮಲಗ್ ಬಿಟ್ಟಿದ್ದೆ.
ಯಾಕಯ್ಯ ನನ್ನ ಹೊಟ್ಟೆ ಉರಿಸ್ತೀಯಾ? ಸರಿ ಸರಿ ಬನ್ನಿ ಊಟ ಮಾಡಿ. ನನಗೆ ಹಸಿವಿಲ್ಲ. ಯಾಕೆ? ಅವಳ ಮನೇಲಿ ತಿನ್ಕೊಂಡ್ ಬಂದ್ರಾ? ಈ ಪ್ರಪಂಚದಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡೋರು ಯಾರಿಲ್ಲ ಬಿಡು. ಯಾರು ಇಲ್ವಾ? ಬನ್ನಿ ನೋಡಿ, ಪುಲಾವ್, ಪಾಯಸ, ವಡೆ, ನುಗ್ಗೆಕಾಯಿ ಪಲ್ಯ, ಗೊಜ್ಜು, ಹೋಳಿಗೆ, ಲಾಡು ಇದೆಲ್ಲ ನನ್ನ ಗಂಡ ತಿನ್ಲಿ ಅಂತ ನಾನೇ ನನ್ನ ಕೈಯಾರೆ ಮಾಡಿದ್ದೀನಿ. ಕೂತ್ಕೊಳ್ಳಿ. ಪಾಯಸ ನಿಮಗಿಷ್ಟವಾದ್ದು ತಿನ್ನಿ ತಿನ್ನಿಪ್ಪ. ನೀನು ಊಟ ಮಾಡು. ನನಗೆ ಹಸಿವಿಲ್ಲ, ನೀವು ತಿನ್ನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ತಿನ್ನಿ. ಚೆನ್ನಾಗಿ ತಿಂದ್ರೆ ತಾನೇ ತಾಕತ್ ಬರೋದು. ಮದುವೆ ಆದ ಹೊಸದ್ರಲ್ಲಿ ಅಳಿತನಕ್ಕೆ ಬರುವಾಗ ಮಾಡೋ ಅಡಿಗೆ ಎಲ್ಲ ಮಾಡಿದ್ದೀನಿ. ಯಾಕೆಂದ್ರೆ ನಾನೊಬ್ಳೇ ಅಲ್ವಲ್ಲ ನೀವು ಸಮಾಧಾನ ಮಾಡೋಕೆ. ಇನ್ನೂ ಒಬ್ಳು ಇದಾಳಲ್ಲ. ನನಗ್ ಗೊತ್ತಿರೋ ಹಾಗೆ ಒಬ್ಳು, ಗೊತ್ತಿಲ್ಲದೆ ಇರೋ ಹಾಗೆ ಇನ್ನೆಷ್ಟು ಜನ ಇದ್ದಾರೋ. ಅಯ್ಯೋ, ಹೆಂಡತಿ ಸತ್ತೋದವ್ರ ಥರ ಯಾಕ್ರಿ ತಲೆ ಮೇಲೆ ಕೈ ಇಟ್ಕೊಂಡಿದ್ದೀರಾ? ನಾನಿನ್ನು ಬದುಕಿದ್ದೀನಿ. ಯಾಕೆಲ್ಲ ಎತ್ತಿರ್ತಿದ್ದೀರಿ? ಅವಳು ಮನೇಲಿ ತಿಂದಿದ್ದು ಇನ್ನು ಅರ್ಗಿಲ್ವಾ? ಇದ್ಯಾಕ್ರಿ ಕೈ ತೊಳ್ಕೊಂಡ್ಬಿಟ್ರಿ? ನಿಲ್ಲಿ, ಯಾಕೆ ಹೋಗ್ತಾ ಇದ್ದೀರಾ? ಊಟ ಮಾಡಿದ್ ಸಾಕು. ನಿಮಗ್ ಸಾಕು. ನಾನು ಊಟ ಮಾಡೋದೋ ಇಲ್ವೋ ಅಂತ ಕೇಳಿದ್ರಾ? ಕೇಳಿದಕ್ಕೆ ಹಸಿವಿಲ್ಲ ಅಂದೆ. ನಾನೇನು ಅಂದೆ, ಅದಕ್ಕೆ ಸುಮ್ಮನಿದ್ ಬಿಡೋದಾ? ನೀವು ಬೇಡ ಅಂದ್ರಿ, ನಾನು ಸುಮ್ಮನೆ ಬಿಟ್ನಾ? ಬಲವಂತ ಮಾಡಿ ಊಟ ಬಡಿಸ್ಲಿಲ್ವಾ? ಸರಿ, ಅದು ಹೋಗ್ಲಿ. ಊಟ ಮಾಡಿ ತಟ್ಟೆಲಿ ಸ್ವಲ್ಪ ಉಳಿಸಿದ್ರೆ ಏನೇ ಜಗಳ ಆಡಿದ್ರು ಗಂಡ ಬಿಟ್ಟಿದ್ದು ಅಂತ ಪ್ರೀತಿಯಿಂದ ತಿಂತಾ ಇದ್ದೆ. ಆ ಭಾಗ್ಯ ಅವಳದ್ ಮಾತ್ರನಾ? ಗೌರಿ, ಅನ್ನ ತಿನ್ನೋ ಬಾಯಲ್ಲಿ ವಿಷ ಕಾರ್ಬೇಡ. ನೀನು ತಿಳಿದು ಮಾತಾಡ್ತೀಯೋ ತಿಳಿದೇ ಮಾತಾಡ್ತೀಯೋ ನನಗೊಂದು ಅರ್ಥ ಆಗ್ತಿಲ್ಲ. ಗಂಡನ ಹತ್ರ ಹೆಂಡತಿ ಆದವಳು ಮಾತಾಡೋ ರೀತಿ ಅಲ್ಲ ಇದು. ನನಗೆ ಮೋಸ ಮಾಡಿದ್ರೆ ನಿಮಗ್ ಒಳ್ಳೇದಾಗಲ್ಲ. ನೀನ್ ಮನೆ ಉಪ್ಪು ತಿಂದಿದ್ದೀನಿ, ಅದಕ್ಕೆ ಸುಮ್ಮನಿದ್ದೀನಿ. ಏನ್ ಮಾಡ್ತೀರಿ? ಹೆಂಡತಿ ಆದವಳು ಗಂಡನ ಹತ್ರ ಹೀಗೆಲ್ಲ ಮಾತಾಡಬಾರ್ದು ಅಂತ ನನಗೂ ಗೊತ್ತು. ನೀವು ಅವಳ ಮನೆಗೆ ಹೋಗಿ ಕುಡ್ಕೊಂಡು ತಿನ್ಕೊಂಡು ಇಲ್ಲಿ ಬಂದು ನನಗೆ ಸುಳ್ಳು ಹೇಳ್ತೀರಾ? ಇಲ್ದೇ ಇರೋದನ್ನೆಲ್ಲ ಕಲ್ಪನೆ ಮಾಡ್ಕೊಂಡು ಎಲ್ಲರೂ ನೆಮ್ಮದಿನ ಹಾಳು ಮಾಡಬೇಡ. ಹೌದು, ನಾನು ಹಾಳು ಮಾಡೋಣೆ. ನಾನು ರಾಕ್ಷಸಿ, ಪಿಶಾಚಿ. ನಿಮ್ಮಿಂದನೇ ನಾನು ಹೀಗಾಗಿದ್ದು. ಹೊರಟೋಗಿ, ಕಣ್ಣಲ್ಲಿ ನಿಲ್ಬೇಡಿ, ಹೊರಟೋಗಿ. ನೋಡು, ಯಜಮಾನ್ರಿಗೆ ಇದೆಲ್ಲ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೊತಾರೆ. ನಿಮಗೆ ಕೋಪನೇ ಬರಲ್ವಾ? ಮಗು ಎದೆ ಮೇಲೆ ಒದೆಯುತ್ತೆ ಅಂತ ಕೋಪಿಸ್ಕೊಳಕ್ಕಾಗತ್ತಾ? ನೋವಾಗ್ತಾ ಇದೆಯಾ? ಇದೆಲ್ಲ ಒಂದು ನೋವಾ? ನೀನ್ಯಾಕೆ ಮಗು ಥರ ಆಡ್ತೀಯ? ಅವಳ ಹತ್ರನೂ ಇದೇ ರೀತಿ ಪ್ರೀತಿಯಿಂದ ಮಾತಾಡ್ತೀರಾ? ನೋಡಿ ನೋಡಿ, ಅವಳ ವಿಷಯ ಹೇಳಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ಅಯ್ಯೋ ಅಯ್ಯೋ, ಎಲ್ಲ ನನ್ನ ಕರ್ಮ. ನಂದೀಶ, ನಂದೇನು ತಪ್ಪಿಲ್ಲ. ಆದರೆ ನನ್ನ ತಾಯಿ ನನ್ನ ತಪ್ಪು ತಿಳ್ಕೊಂಡಿದ್ದಾಳೆ. ಅವಳ ಆರೋಗ್ಯನ ಶಿವಪ್ಪಂಗೆ ಚೆನ್ನಾಗಿ ನೋಡ್ಕೊ ಅಂತ ನೀನೇ ಹೇಳಪ್ಪ. ಅದಕ್ಕೆ ನನ್ನ ಮಗ ಬರ್ತಿದ್ದಾನೆ. ಅವನ ಮದುವೆ ಜೀವನ ಚೆನ್ನಾಗಿದೆಯೋ ಇಲ್ವೋ ಅಂತ ಅವನ್ ಕೇಳು. ನೀನಿಲ್ಲೇ ಇರು. ಆಯ್ತು. ನೀಲ್ಕಂಠ. ಏನತ್ತೆ? ಏನಪ್ಪ, ಹೆಂಗಿದ್ದೋನು ಎಷ್ಟು ಸರ್ಗೋಗಿದ್ಯಲ್ಲಪ್ಪ. ನನಗೇನಾಗಿದೆ? ಹೊಸ್ದಾಗಿ ಮದುವೆ ಆಗಿದೆಯಾ, ಹೊಸ ಸಂಸಾರ, ಹೊಸಿ ಹೊಂದ್ಕೊಂಡು ಹೋಗಪ್ಪ. ಗೌರಿ ಚಿಕ್ಕ ಹುಡುಗಿ, ಈಗಲೇ ಸಂಸಾರದ ರೀತಿ ನೀತಿ ತಿಳಿಯಾಕಿಲ್ಲ. ಹೋಯ್ತಾ ಹೋಯ್ತಾ ಎಲ್ಲ ಸರೋಯ್ತದೆ ಕಣಪ್ಪ. ಏನದು ಈಗ ಅನ್ಕೊಂಬಿಟ್ಟೆ? ಅವಳೇ ನನಗೆ ಹೊಂದ್ಕೊಂಬಿಟ್ಟಿದ್ದಾಳೆ. ಅವಳೀಗ ಶ್ರೀಮಂತ ಹುಡುಗಿ ಥರ ಆಡೋದು ಇಲ್ಲ, ತರಾವರಿ ಅಡುಗೆ ಮಾಡ್ತಾಳೆ. ಅವಳು ನನ್ನ ಬಿಟ್ಟು ಊಟನೂ ಮಾಡೋದಿಲ್ಲ. ಮದುವೆಗೆ ಮುಂಚೆ ಬಾಯಿ ಬಡಿಕೆ ಆದವಳು ಈಗ ಅವಳು ಮಾತೇ ಕೇಳಿಸೋದಿಲ್ಲ. ಹೂ ಅಳ್ದಂಗೆ ಮಾತಾಡ್ತಾಳೆ. ಈಗ ಅವಳಿಗಿರೋ ಸಹನೆ ಈ ಭೂತಾಯಿಗೂ ಇಲ್ಲ. ಈ ವಿಭೂತಿನ ಅವನ ಕೊಡು. ಆ ನೀಲ್ಕಂಠ ಲೋಕ ಕಲ್ಯಾಣಕ್ಕೋಸ್ಕರ ಗಂಟ್ಲಲ್ಲೇ ಇಸನೆಲ್ಲ ಮಾಡಿಕೊಂಡು ನಗ್ನಗ್ತಾ ಇದ್ದ.
ಹಂಗೆ ಕಣಪ್ಪ ನೀನು. ಇಷ್ಟೆಲ್ಲ ಕಷ್ಟ ಇದ್ರು ಮನಸ್ಸಲ್ಲೇ ಎಲ್ಲ ಇಟ್ಕೊಂಡು ಆಚೆ ನಗ್ನಗ್ತಾ ಇದ್ದೀಯ. ಈ ಬುದ್ಧಿ ಹಚ್ಕ. ನಿಂಗೆ ಬಂದಿರೋ ಕಷ್ಟ ಎಲ್ಲ ಸಲೀಸ ಗಾಳಿಲ್ ತೆಲೋಯ್ತದೆ. ಈ ವಿಭೂತಿ ಮುಟ್ತಿದ್ರೆ ಅಮ್ಮನೇ ಮುಟ್ಟಿ ಆಶೀರ್ವಾದ ಮಾಡ್ದಂಗಿದೆ. ನೀಲ್ಕಂಠ, ನಿಮ್ಮವ್ವ ಹೆಂಗವಳೆ ಅಂತನೂ ಕೇಳ್ದೆ ಹಂಗೆ ಹೋಯ್ತಾ ಇದೆಯಲ್ಲ, ಅಷ್ಟು ಬೇಡವಾಗ್ಬಿಟ್ಲಪ್ಪ ಅವಳು. ಅತ್ತೆ, ಅಮ್ಮ ಹೇಗಿದ್ದಾಳೆ ಅಂತ ಕೇಳಿದ್ರೆ ನೀನು ಚೆನ್ನಾಗಿದ್ದಾಳೆ ಅಂತ. ಆದರೆ ನೀನು ಹೇಳೋ ಆ ಮಾತು ಈ ಮನ್ಸಿಗೆ ಸಾಲದು. ನನ್ನ ಕಣ್ಣಾರ ನೋಡಿದ್ರೆ ಈ ಮನ್ಸಿಗೆ ತೃಪ್ತಿ ಆಗೋದು. ಆದರೆ ಅದಾಗಲ್ವಲ್ಲ. ಈ ಭೂಮಿಗೆ ಬರ್ತಿದ್ದಂಗೆ ಎಲ್ಲ ಮಕ್ಕಳು ನೋಡೋದು ತಾಯಿ ಮುಖನೇ. ಆ ತಾಯಿನೇ ನನ್ನ ಮುಖ ನೋಡಬೇಡ ಅಂದರೆ ನಾನು ಯಾರ ಮುಖ ನೋಡಲಿ? ಅಂತ ತಪ್ಪು ನಾನೇನು ಮಾಡಿದೆ? ಯಾವ ಮಕ್ಕಳಿಗೂ ಇಂಥ ಶಿಕ್ಷೆ ಬೇಡ. ಮತ್ತೆ ಚಿಕ್ಕ ವಯಸ್ಸಿಂದ ನನಗೇನೇ ಕಷ್ಟ ಬಂದರೂ ಅಮ್ಮನ ಮಡ್ಲಲ್ಲಿ ಮಲಗಿ ನಾನೆಲ್ಲ ಮರಿತಿದ್ದೆ. ಆದರೆ ಈಗ ಅದೃಷ್ಟ ನನಗಿಲ್ವಲ್ಲ. ಅಮ್ಮನ ಆಶೀರ್ವಾದ ನನ್ನ ಮೇಲಿರೋವರೆಗೂ ನನಗೇನು ಕಷ್ಟ ಬರೋದಿಲ್ಲ ಅಂತ ಅವಳಿಗೆ ಹೇಳು. ಬರ್ತೀನಿ. ಕೇಳ್ದ ಅವನೆಷ್ಟು ನೊಂದ್ಕೊಂಡವನೆ ಅಂತ? ಅಲ್ಲ, ಇಷ್ಟೊತ್ತರೆಗೂ ನಾನು ಅವನ ಹತ್ರ ಮಾತಾಡ್ತಿದ್ನಲ್ಲ, ನಿನಗೆ ಅವನ ಹತ್ರ ಮಾತಾಡ್ಬೇಕು ಅಂತ ಅನಿಸ್ಲಿಲ್ವಾ? ಎಂತ ಸಪ್ತಾಹ, ಅದ್ಯಾವ ಸಾಧನೆಗೋ ಏನೋ, ತಪ್ಪೆಲ್ಲ ನಿಂದೆ. ಹೌದು, ಎಲ್ರೂ ನಂಗೆ ಅನ್ನಿ. ಗಂಗನ ಸೊಸೆ ಮಾಡ್ಕೋತೀನಿ ಅಂತ ಆಸೆ ಹುಡ್ಸಿದ್ದೀನಿ. ಈಗ ಗೌರಿನ ಸೊಸೆ ಅಂತ ಕರ್ಕೊಂಡ್ ಬರ್ಲಿ? ಗಂಗಾ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಆ ಹೆಣ್ಣಿನ ಶಾಪ ನನಗೂ ನನ್ನ ಮಗನಿಗೂ ತಟ್ಟೆ ಇರ್ಲಿ ಅಂತ ಈ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಅವನೇ ಬಂದು ಅಮ್ಮ ನಿನ್ನ ನೋಡ್ಬೇಕು, ನಿನ್ನ ಹತ್ರ ಮಾತಾಡ್ಬೇಕು ಅಂದ್ರೆ ನಾನೇನಾದ್ರೂ ಬೇಡ ಅಂತೀನ? ಅವನಿಗೆ ಅಮ್ಮ ಅನ್ನೋ ಮಮಕಾರ ಇಲ್ಲ. ಅವನಿಗೆ ಅಷ್ಟು ರೋಷ ಇರ್ಬೇಕಾದ್ರೆ ಜನ್ಮ ಕೊಟ್ಟ ತಾಯಿ ನನಗೆ ಎಷ್ಟಿರ್ಬೇಕು? ನಾನ್ ಸತ್ರು ಅವನ್ ನನ್ ಮುಖ ನೋಡೋದ್ ಬೇಡ.